ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ ಹಿನ್ನೆಲೆಯಲ್ಲಿ ಯುಗಾದಿ ಹಬ್ಬದ ದಿನನೇ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಗೃಹ ಬಳಕೆ 2 ಸಿಲಿಂಡರ್ಸ್ ಕದ್ದಿರುವಂತದ್ದು ಕಳ್ಳರು. ಮುಂಚೆ ಎಲ್ಲ ಹೆಂಗೆಲ್ಲ ರಾಬರಿ ಎಲ್ಲ ಆಗ್ತಾ ಇತ್ತು, ಗೋಲ್ಡ್ ಕದಿಯೋದು, ದುಡ್ಡು ಕದಿಯೋದು ಎಲ್ಲ ಆಗ್ತಾ ಇತ್ತು. ಈಗ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಸಿಲಿಂಡರ್ ಕದೀತಾ ಇದ್ದಾರೆ. ಒಳ್ಳೆ ರೇಟ್ ಇದೆ, ಒಳ್ಳೆ ಮಾರ್ಕೆಟ್ ಇದೆ. ಇವಾಗ 900 ರೂಪಾಯಿ, 1000 ರೂಪಾಯಿ ಸಿಲಿಂಡರ್ ಎಲ್ಲ ಈಗ ಆರಾಮಾಗಿ 3000, 4000 ರೂಪಾಯಿಗೆಲ್ಲ ಮಾರ್ಬೋದಲ್ಲ. ಬೇಗೂರಿನ ಅಪಾರ್ಟ್ಮೆಂಟ್ ನಲ್ಲಿ ಘಟನೆ ನಡೆದಿರುವಂತದ್ದು. ಸಿಲಿಂಡರ್ ಕೆಳವು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಕೂಟಿಯಲ್ಲಿ ಬಂದು ಸಿಲಿಂಡರ್ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಒಬ್ಬ ಹೊರಗಡೆ ನಿಂತಿದ್ರೆ ಮತ್ತೊಬ್ಬ ಬೈಕ್ ಸಮೇತ ಒಳಗಡೆ ಹೋಗಿದ್ದ. ನಂತರ 2 ಸಿಲಿಂಡರ್ಗಳನ್ನ ತುಂಬಿಕೊಂಡು ಅಂದ್ರೆ ಎತ್ತಾಕೊಂಡು ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಯುಗಾದಿ ಹಬ್ಬದ ದಿನದಂದು ನಡೆದಿರುವಂತದ್ದು. ಮಾಲೀಕರಿಂದ ಬೇಗೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಸಿಸಿಟಿವಿ ಪರಿಶೀಲನೆ ನಡೆಸಿ ಕಳ್ಳರಿಗೆ ಶೋಧವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಈಸಿಯಾಗಿ ಹೋಗ್ತಾನೆ, ಗೊತ್ತಿರುವಂತ ಮನೆನೇ ಅಂತ ಕಾಣಿಸುತ್ತೆ. ಹೋದ ಸೀದಾ 2 ಸಿಲಿಂಡ್ರು ಹೆಂಗಿಟ್ಕೊಂಡ ನೋಡಿ, 2 ಸಿಲಿಂಡ್ರು ಎತ್ತಾಕೊಂಡ ಹೊರಟ. ಯಾಕೆಂದ್ರೆ ಈಗ ದುಡ್ಡು ಮತ್ತು ಒಂದ್ ಕಡೆ ಚಿನ್ನ ಏನ್ ಕದ್ರೂ ಮನೇಲಿ ಗ್ಯಾಸ್ ಇಲ್ಲ ಅಂದ್ರೆ ಊಟ ಮಾಡಕ್ಕಾಗಲ್ವಲ್ಲ. ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಟ ಮಾಡ್ಬೇಕಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿಯಲ್ಲಿ ಪ್ರಮುಖವಾಗಿ ಆ ಗ್ಯಾಸ್ ಕದ್ದಿರುವಂತ ನೋಡ್ತಾ ಇದ್ವಿ. ಯಾರೋ ಗೊತ್ತಿರೋ ಮನೆನೇ ಅಂತ ಕಾಣಿಸುತ್ತೆ. ಈಸಿಯಾಗಿ ಒಬ್ಬ ಹೊರಗಡೆ ನಿಂತ್ಕೊಳ್ತಾನೆ, ನಂತರ ಹೋಗ್ಬಿಟ್ಟು 2 ಗ್ಯಾಸ್ ಅನ್ನ ಕತ್ಕೊಂಡ್ ಬರ್ತಾನೆ. ಹೋಗ್ತಾರಲ್ಲ, ನಂಬರ್ ಪ್ಲೇಟ್ ಎಲ್ಲ ಈಗ ಆಲ್ರೆಡಿ ಕ್ಯಾಚ್ ಆಗಿರುತ್ತೆ. ಗೊತ್ತಾಯ್ತಾ ಯಾರು ಏನು ಎತ್ತ ಅಂತ? ಪೃಥ್ವಿ, ಇನ್ನು ಆ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಈಗ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ಅವರನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಈಗ ಬೇಗೂರು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಬೈಕ್ನ ನಂಬರ್ ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಬ್ಬರು ಕೂಡ ಆ ಒಂದು ಬೈಕ್ನಲ್ಲಿ ಬಂದು ಅಲ್ಲಿ ಮನೆ ಮುಂಭಾಗದಲ್ಲೇ ಒಂದು ಬೈಕನ್ನು ನಿಲ್ಲಿಸಿ ನಂತರ ಸಿಲಿಂಡರ್ಗಳನ್ನು ಕದ್ದು ಹೋಗುವಂಥ ದೃಶ್ಯಗಳು ಕೂಡ ಸರಿಯಾಗಿದೆ. ಆದ್ದರಿಂದ ಆ ಒಂದು ಬೈಕ್ನ ನಂಬರ್ ಪ್ಲೇಟನ್ನು ಸ್ವಲ್ಪ ಝೂಮ್ ಇನ್ ಮಾಡಿ ಅದನ್ನು ಪರಿಶೀಲನೆ ಮಾಡಿದಾಗ ಅದು ಯಾರು ಅನ್ನೋದು ಕೂಡ ಪತ್ತೆ ಆಗ್ಬೋದು. ಆದರೆ ಈ ಒಂದು ಘಟನೆಗೂ ಮುನ್ನ ಏನು ಇತ್ತೀಚೆಗೆ ಏನು ಚಿನ್ನ, ಬೆಳ್ಳಿ ಮತ್ತು ಹಣವನ್ನು ಕಳ್ತನ ಮಾಡಿರುವಂಥ ಘಟನೆಗಳನ್ನು ನೋಡ್ತಾ ಇದ್ವಿ. ಆದರೆ ಈಗ ಸಿಲಿಂಡರನ್ನು ಕೂಡ ಕದಿಯುವಂಥ ಕಾಲ ಈಗ ಬೆಂಗಳೂರಿನಲ್ಲೇ ಕಾಣಿಸ್ಕೊಳ್ತಾ ಇರೋದು. ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಈಗ ಇಬ್ಬರು ಯುವಕರು ಕೂಡ ಒಂದು ಬೈಕ್ನಲ್ಲಿ ಬಂದು ಅಪಾರ್ಟ್ಮೆಂಟ್ನಲ್ಲಿದ್ದಂಥ 2 ಗೃಹ ಬಳಕೆ ಸಿಲಿಂಡರ್ಗಳನ್ನು ಕಳ್ತನ ಮಾಡಿದ್ದಾರೆ. ಅದು ಯುಗಾದಿ ಹಬ್ಬದ ದಿನವೇ ಮಧ್ಯಾಹ್ನವೇ ಈ ಒಂದು ಘಟನೆ ಕೂಡ ಆಗಿರೋದು. ಸದ್ಯ ಈಗ ಆ ಒಂದು ಅಪಾರ್ಟ್ಮೆಂಟ್ನ ಮಾಲೀಕರು ಕೂಡ ಆ ಒಂದು ಸಿಸಿಟಿವಿ ದೃಶ್ಯಾವಳಿಯನ್ನು ರೆಕಾರ್ಡ್ ಮಾಡಿ ಅದನ್ನು ಪೊಲೀಸ್ ಠಾಣೆಗೂ ಕೂಡ ಕೊಟ್ಟಿದ್ದಾರೆ. ನಂತರ ಪೊಲೀಸರು ಕೂಡ ಈಗ FIR ದಾಖಲು ಮಾಡಿಕೊಂಡು ಆ ವೆಹಿಕಲ್ ನಂಬರನ್ನು ಟ್ರೇಸ್ ಔಟ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ಅವರನ್ನು ಪತ್ತೆ ಹಚ್ತೀವಿ ಅಂತೇಳಿ ಈಗ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇರೋದು. ಆದರೆ ಈ ಒಂದು ಸಿಲಿಂಡರ್ ಅಭಾವದಿಂದಾಗಿ ಈ ರೀತಿ ಗ್ಯಾಸ್ ಕಳ್ಳತನ ಕೂಡ ಈಗ ನಗರದಲ್ಲಿ ಆಗಾಗ ಈಗ ಒಂದು ಬೆಳಕಿಗೆ ಬರ್ತಾ ಇರೋದು. ಇತ್ತೀಚೆಗೆ ಕೂಡ ಮತ್ತೊಂದು ಪ್ರಕರಣದಲ್ಲಿ ಕೂಡ ಇದೇ ರೀತಿಯಾಗಿ ಸಿಲಿಂಡರ್ ಅನ್ನ ಕಳ್ಳತನ ಮಾಡಿರೋದು ಕೂಡ ಗೊತ್ತಾಗಿತ್ತು. ಆದರೆ ಈಗ ಯುಗಾದಿ ಹಬ್ಬದಿಂದ ಈ ಒಂದು ಕೃತ್ಯ ಕೂಡ ಈಗ ಬೇಗೂರಿನ RC ಲೇಔಟ್ ನಲ್ಲಿ ಕೂಡ ಈಗ ವರದಿಯಾಗಿದ್ದು, ಸದ್ಯ ಇದ್ರ ಬಗ್ಗೆ ಕೂಡ ಒಂದು ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ಈಗ ತನಿಖೆಯನ್ನು ನಡೆಸಿ ಆ ಇಬ್ಬರು ಯುವಕರು ಯಾರಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದೆ ಸುದ್ದಿ ಹೋಗೋಣ. ನಡು ರಸ್ತೆಯಲ್ಲಿ ಚಾಲಕರ ಹೊಡೆದಾಟ ಪ್ರಕರಣ. ಬೆಂಗಳೂರಿನ ಯಲಹಂಕ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ಮಾಡಿದ್ರು, ಶಾಂತಿ ಭಂಗ ಮಾಡಿದ್ರು ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಮೊನ್ನೆ ತೋರಿಸ್ತಾ ಇದ್ವಲ್ಲ ನಿಮ್ಗೆ, ಒಬ್ಳು ಫಾರಿನ್ ಲೇಡಿ ಬೇರೆ ಸ್ಟಾಪ್ ಇಟ್ ಅಂತ ಪಾಪ ಕೇಳ್ಕೊಳ್ತಾ ಇದ್ರು, ಗೋಗರಿತಾ ಇದ್ರು. ಆ ರೀತಿಯಾಗಿ ಹೊಡೆದಾಡ್ತಾ ಇದ್ರು. ಕಾರು ಚಾಲಕ ಹಾಗೂ ಇತರರ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ. ಅಲ್ಲಾಳ ಸಂದ್ರ ರಸ್ತೆಯಲ್ಲಿ ನಡೆದಿದ್ದಂತ ಚಾಲಕರ ಫೈಟಿಂಗ್ ಇದು. ಒನ್ ವೇನಲ್ಲಿ ಅಡ್ಡಲಾಗಿ ಬಂದಿದ್ದಂತ ಕಾರು ಚಾಲಕರ ಮೇಲೆ ಇತರ ಸವಾರರು ಗಲಾಟೆಯನ್ನ ಮಾಡ್ತಾರೆ. ಗಲಾಟೆ ವಿಕೋಪಕ್ಕೆ ತಳ್ಳಿ ಪರಸ್ಪರ ಹೊಡೆದಾಡ್ಕೊಂಡಿದ್ರು. ರಸ್ತೆಯಲ್ಲಿ ಹೊಡೆದಾಡ್ಕೊಂಡಿದ್ದಂತ ಸವಾರರು, ಕಾರ್ನಲ್ಲಿದ್ದಂತ ವಿದೇಶಿ ಮಹಿಳೆ, ಪ್ಯಾಸೆಂಜರ್ ಇದ್ರೂ ಕೂಡ ಚಾಲಕನ ಗೂಂಡಾವರ್ತನೆ. ಕೇಸ್ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಇದ್ದಂತ ಸಂದರ್ಭದಲ್ಲಿ ನಡೆದಂತ ಘಟನೆ.